ಮಾತೃ ಸ್ವರೂಪರಾದ ಮಕ್ಕಳಿಗೆ ಎರಡನೇ ತಾಯಂದಿರಾದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ಯಾರೂ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಕೊನೆವರೆಗೂ ನೋಡಿ. ಇದು ನಿಮ್ಮ ಜೀವನದ ಪ್ರಶ್ನೆ. ರಾಜ್ಯದ ಅಂಗನವಾಡಿ ಕಾರ್ಯಕರ್ತರನ್ನ ರಾಜ್ಯ ಸರ್ಕಾರ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆಯಾ? ಖಂಡಿತವಾಗಿಯೂ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ. ರಾಜ್ಯದ ಕಾರ್ಮಿಕರಿಗೆ ಇರುವ ಕನಿಷ್ಠ ಸಂಬಳ ಸೌಲಭ್ಯ ಕೂಡ ಇಲ್ಲ. ಅಂಗನವಾಡಿ ಕಾರ್ಮಿಕರ ಕನಿಷ್ಠ ಸಂಬಳ 34,222 ರೂಪಾಯಿಯನ್ನು ಪಡೆಯೋದು ಹೇಗೆ, ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಮುಖಂಡರುಗಳಿಗೆ ಇದನ್ನು ಶೇರ್ ಮಾಡಿ. ಆತ್ಮೀಯ ತಾಯಂದಿರೆ, ಇಡೀ ಕರ್ನಾಟಕದಲ್ಲಿ ಯಾರಾದರೂ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಅಂಗನವಾಡಿ ತಾಯಂದಿರು ಇರಬೇಕು. ಅವರಿಗೆ ಕನಿಷ್ಠ ಸಂಬಳಗಳೂ ಇಲ್ಲ, ಕನಿಷ್ಠ ಸೌಲಭ್ಯಗಳು ಇಲ್ಲ, ಸರ್ಕಾರಿ ನೌಕರರಾಗುವ ಭಾಗ್ಯ ಕೂಡ ಇಲ್ಲ, ಇತ್ಲಗೆ ಕಾರ್ಮಿಕರಾಗುವ ಭಾಗ್ಯ ಕೂಡ ಇಲ್ಲ. ಹಾಗಾದರೆ ಏನು? ಯಾಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರಗಳು ಈ ರೀತಿ ಮೋಸ ಮಾಡ್ತಾ ಇದೆ, ಈ ರೀತಿ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ? ಖಂಡಿತವಾಗಿಯೂ ಈ ಬಗ್ಗೆ ಅಂಗನವಾಡಿ ನೌಕರ ಸಂಘಗಳು, ಸರ್ಕಾರ, ಅಂಗನವಾಡಿ ಒಕ್ಕೂಟಗಳು ಯೋಚನೆ ಮಾಡಬೇಕು. ರೀಸೆಂಟಾಗಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಏನಪ್ಪ ಅದು ಆದೇಶ ಅಂತ ಹೇಳಿದರೆ, ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು, ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರಿಗೆ ಕನಿಷ್ಠ ಸಂಬಳದ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಸರ್ಕಾರ ಅಧಿಸೂಚನೆ ಕೂಡ ಹೊರಡಿತು. ಕನಿಷ್ಠ ಸಂಬಳ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿತ್ತು. ಇದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು. ಸರ್ಕಾರದ ಆದೇಶ ಪ್ರತಿ ಕೂಡ ಇದೆ. ಎಷ್ಟು ಕನಿಷ್ಠ ಸಂಬಳ ಅಂದರೆ ದಿನಕ್ಕೆ 1,316 ರೂಪಾಯಿ, ತಿಂಗಳಿಗೆ 34,225 ರೂಪಾಯಿ, ವಲಯ 2ರಲ್ಲಿ 31,114 ರೂಪಾಯಿ, ವಲಯ 3ರಲ್ಲಿ 28,283 ರೂಪಾಯಿ ಕನಿಷ್ಠ ಸಂಬಳವನ್ನು ಕೊಡಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಎಲ್ಲ ಉದ್ಯಮಗಳಿಗೆ, ಉದ್ಯೋಗದಾತ ಸಂಸ್ಥೆಗಳಿಗೆ ಆದೇಶವನ್ನು ಮಾಡಿತ್ತು. ಈ ಆದೇಶದ ಪ್ರತಿಯನ್ನು ಕೂಡ ನೀವು ನೋಡ್ಬೋದು. ಅಂದರೆ ಕನಿಷ್ಠ ಸಂಬಳ 34,000 ವಲಯ 1ರಲ್ಲಿ, ವಲಯ 2ರಲ್ಲಿ 32,000 ಚಿಲ್ಲರೆ, ವಲಯ 3ರಲ್ಲಿ ಬಂದರೂ 28,000 ರೂಪಾಯಿ ಇದೆ. ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗುವಂಥ ಕನಿಷ್ಠ ಸಂಬಳ ಎಷ್ಟು? ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗೋದು 12,000 ರೂಪಾಯಿ, 11,000, 12,000 ಸಿಗತ್ತೆ. ಅದೇ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗಂತೂ ಕೇಳೋದೇ ಬೇಡ, ದಿನಗೂಲಿ ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಇದೆ. ಯಾಕೆ ಅಂಗನವಾಡಿ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಭಾವನೆಯಿಂದ ರಾಜ್ಯ ಸರ್ಕಾರ ನೋಡ್ತಾ ಇದೆ? ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರನ್ನು ನಿರ್ಲಕ್ಷ್ಯ ಭಾವನೆಯಿಂದ ನೋಡೋವಂಥ ಕೆಲಸವನ್ನು ಮಾಡ್ತಾ ಇದೆ. ಕನಿಷ್ಠ ಕಟ್ಟಡ ಕಾರ್ಮಿಕರಿಗಿರುವಂಥ ಕೂಲಿ ಕೂಡ ಅಂಗನವಾಡಿ ಕಾರ್ಯಕರ್ತರಿಗಿಲ್ಲ. ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರು ಯಾಕೆ ಚಕಾರ ಎತ್ತಾ ಇಲ್ಲ? ಅಂಗನವಾಡಿ ನೌಕರ ಸಂಘಗಳು ಯಾಕೆ ಚಕಾರವನ್ನು ಎತ್ತಾ ಇಲ್ಲ? ನಾವು ಕೇಳ್ತಿರೋದು ಸರ್ಕಾರಿ ನೌಕರರಾಗಿ ಮಾಡಿ ಅಂತ ಕೇಳಿದು, ಅದನ್ನೂ ಮಾಡಲಿಲ್ಲ. ಲಾಸ್ಟಿಗೆ ಕಾರ್ಮಿಕರಿಗೆ ಸಿಗುವಂಥ ಕನಿಷ್ಠ ಸೌಲಭ್ಯವನ್ನಾದರೂ ನೀಡಿ ಅಂತ ಹೇಳಿ ಕೇಳ್ಕೊಂಡ್ರೂ ಕೂಡ ಸರ್ಕಾರಗಳು ಮಾಡ್ತಾ ಇಲ್ಲ. ನಮ್ಮ ಘೋಷಣೆ ಒಂದೇ, ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ, ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ನೀಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರ ಕಳೆದ ಚುನಾವಣೆ ಸಮಯದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಬೇಕು. ಭರವಸೆಗಳ ಜೊತೆಯಲ್ಲಿ ಅವರಿಗೆ ಬರಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರವನ್ನು ನಂಬಿಕೊಂಡು
ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ಖಂಡಿತವಾಗ್ಲಿಯೂ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜೋಡಿ ಯೋಜನೆ ಆಗಿದೆ ಇದು. ಕೇಂದ್ರ ಸರ್ಕಾರದ ಅನುದಾನವೂ ಇರುತ್ತೆ ಅಥವಾ ರಾಜ್ಯ ಸರ್ಕಾರದ ಅನುದಾನ, ಎರಡು ಅನುದಾನದಿಂದ ನಡೆಯುತ್ತೆ. ಆದರೆ ಇವರನ್ನು ಸ್ವಯಂ ಸೇವಕರು ಅಂತ ಪರಿಗಣಿಸಿರೋದು ತಪ್ಪು. ಇವರನ್ನು ಕೂಡ ನೌಕರರಾಗಿ ಪರಿಗಣಿಸಬೇಕು. ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡಬೇಕು. ಈಗ ನೋಡಿ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಇಟ್ಟಿದ್ರೆ ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ. ಇತ್ಲಾಗೆ ಕಾರ್ಮಿಕರು ಅಂತ ಹೇಳಿ ಏನಾದರೂ ಘೋಷಣೆ ಮಾಡಿದರೆ ಕನಿಷ್ಠ ಸಂಬಳ 34,000 ರೂಪಾಯಿ, ವಲಯ 1ರಲ್ಲಿ, ವಲಯ 2ರಲ್ಲಿ 32,000 ರೂಪಾಯಿ, ವಲಯ 3ರಲ್ಲಿ 28,000 ರೂಪಾಯಿ ಆದರೂ ಕನಿಷ್ಠ ಸಂಬಳ ಸಿಗೋದು. ಇತ್ಲಾಗ ಸರ್ಕಾರಿ ನೌಕರರಾಗಿ ಘೋಷಣೆ ಏನಾದರೂ ಮಾಡಿದರೆ ಸಿ ದರ್ಜೆ ಸರ್ಕಾರಿ ನೌಕರರಿಗೆ ಮಿನಿಮಮ್ ಬೇಸಿಕ್ ಪೇ 34,400 ರೂಪಾಯಿ ಇದೆ. ಡಿ ದರ್ಜೆ ನೌಕರರಿಗೆ 28,600 ರೂಪಾಯಿ ಬೇಸಿಕ್ ಇದೆ. ಅದಕ್ಕೆ TA DA ಎಲ್ಲ ಸೇರಿದ್ರೆ ಒಂದು 5-6 ಸಾವಿರ ಎಕ್ಸ್ಟ್ರಾ ಆಗತ್ತೆ. ಇತ್ಲಾಗೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡ್ತಾ ಇಲ್ಲ ಅಥವಾ ಕಾರ್ಮಿಕರಾಗಿಯೂ ಕೂಡ ಘೋಷಣೆ ಮಾಡ್ತಾ ಇಲ್ಲ. ಇದು ಪ್ಯೂರ್ಲಿ ತಾರತಮ್ಯ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಇದು ತಪ್ಪು. ಅಂಗನವಾಡಿ ಕಾರ್ಯಕರ್ತರ ಮಾಡುವಂಥ ಕೆಲಸವನ್ನು ಕೇಳಿದ್ರೆ ಯಾವುದೇ ಸರ್ಕಾರಿ ನೌಕರರು ಮಾಡೋಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ. ಎಲೆಕ್ಷನ್ ಟೈಮ್ ಬಂತು ಅಂದರೆ BLO ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಯೋಜನೆಗಳನ್ನು ಜನಗಳಿಗೆ ಇಂಪ್ಲಿಮೆಂಟ್ ಮಾಡಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಎರಡನೇ ತಾಯಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿ 2-3 ವರ್ಷದವರೆಗೂ ತಾಯಿಯ ಮಡಿಲಿನಲ್ಲಿ ಇರ್ತಾರೆ. ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳಿ, ತಾಯಿಯೇ ಮೊದಲ ಗುರು ಅಂತ ಹೇಳಿ ಪಾಠ ಮಾಡ್ತಾರೆ. ನೆಕ್ಸ್ಟ್ 3 ವರ್ಷ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಇಡೋದು ಮಗು ಅಂಗನವಾಡಿಯಲ್ಲಿ. ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಎರಡನೇ ತಾಯಿಯರಾಗಿ ಅವರಿಗೆ ವಿದ್ಯಾಭ್ಯಾಸ, ಬೇಸಿಕ್ ಎಜುಕೇಷನ್ನು, ಪೌಷ್ಟಿಕ ಆಹಾರದ ಜೊತೆ ಪ್ರತಿಯೊಂದು ತನ್ನ ತಾಯಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೋ ಅದೇ ರೀತಿ ಕೆಲಸವನ್ನು ಅಂಗನವಾಡಿ ಕಾರ್ಯಕರ್ತರು ಆ ಮಗುವಿಗೆ ಮಾಡಿ ತನ್ನ ಮಗುವಿನ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇಂತಹ ತಾಯಂದಿರಿಗೆ ಯಾಕೆ ಅನ್ಯಾಯ ಮಾಡಬೇಕು? ಬಸರಿ ಹಾಗೂ ಬಾಣತಿಯರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ಅಂಗನವಾಡಿ ಕಾರ್ಯಕರ್ತರು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಯಾಕೆ ಕನಿಷ್ಠ ಸಂಬಳದ ಗ್ಯಾರಂಟಿ ಕೂಡ ಇಲ್ಲ? ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ 34,225 ರೂಪಾಯಿ ಕೊಡ್ತಾರೋ ಅದೇ ರೀತಿ ನಮ್ಮನ್ನು ಕಾರ್ಮಿಕರಾಗಿ ಘೋಷಣೆಯನ್ನಾದರೂ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಸೌಲಭ್ಯ ಬೇಡ, ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯವನ್ನಾದರೂ ಕೊಡಿ. ಕಾರ್ಮಿಕರಿಗೆ ಕೊಡುವಂಥ ಸೌಲಭ್ಯನ ಕೊಟ್ಟರೆ ನಮಗೆ ಮಿನಿಮಮ್ ಸ್ಯಾಲ್ರಿ 34,000 ಆದರೂ ಸಿಗತ್ತೆ. ವಲಯ 2ರಲ್ಲಿ 32,000 ಸಿಗತ್ತೆ. ವಲಯ 3ರಲ್ಲಿ 28,000 ಸಿಗತ್ತೆ. ನಿಮಗೆ ವಲಯ 1, 2, 3 ಅನ್ನೋದು ಕನ್ಫ್ಯೂಸ್ ಇರ್ಬೋದು. ವಲಯ 1 ಅಂತ ಹೇಳಿದ್ರೆ ಪ್ಯೂರ್ಲಿ ಬೆಂಗಳೂರು ಸಿಟಿಲಿ ಇರೋಂಥ ವಾಸ ಮಾಡೋವಂಥವರಿಗೆ, ವಲಯ 2 ಅಂದರೆ ಜಿಲ್ಲಾ ಮಟ್ಟ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋವಂಥವರಿಗೆ, ವಲಯ 3 ಅಂತ ಹೇಳಿದರೆ ಹಳ್ಳಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಕೆಲಸ ಮಾಡೋರಿಗೆ ಈ ಅವಕಾಶ ಸಿಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ತಾರತಮ್ಯ ನೀತಿಯನ್ನು ಅನುಸರಿಸದೆ ಅಂಗನವಾಡಿ ತಾಯಿಯಂದಿರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಅವ್ರಿಗೆ ಸಿಗಬೇಕಾದಂಥ ಕನಿಷ್ಠ ಸಂಬಳ ಹಾಗೂ ವೇತನವನ್ನು ಕೊಡೋವಂಥ ಕೆಲಸವನ್ನಾದರೂ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ